ಸ್ವೀಟ್ ಕಾರ್ನ್ ಸೀಸನ್ ಸ್ಟಾರ್ಟ್ ಆಗೈತಿ. ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ಸ್ವೀಟ್ ಕಾರ್ನ್ ಕಾಣಿಸ್ತವ. ಮತ್ತು ಇವಾಗ ರೇಟು ಕಡಿಮೆ ಇದ್ದಾವ. ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 6 ತಿಂಗಳವರೆಗೂ ತಿನ್ಬೋದು, ಇಟ್ಕೊಂಡು ತಿನ್ಬೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಗೀತಾ ಕಿಚನ್ ಸ್ಟುಡಿಯೋ. ಇನ್ನೇನು ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ಥರ ಸ್ವೀಟ್ ಕಾರ್ನ್ ತಂದು ಇಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 6 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಪಿಜ್ಜಾಗ, ಮೋಮೋಸ್ಗೆ ಇಲ್ಲ ಹಂಗನ ಬಾಯ್ಲ್ ಮಾಡ್ಕೊಂಡು ತಿಂದ್ರು ತುಂಬ ಟೇಸ್ಟಿಯಾಗಿರ್ತವೆ ಮತ್ತು ತುಂಬ ಹೆಲ್ದಿಯಾಗಿಯೂ ಇರ್ತವೆ. ಬರ್ರಿ ಇವತ್ತು ಹೆಂಗೆ ಸ್ಟೋರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ 2 ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ರಿ. ಈ ಥರ ಸ್ವೀಟ್ ಕಾರ್ನ್ನ ಭಾಳ ಸ್ಟೋರ್ ಮಾಡಿ ಇಟ್ಕೋಬೇಕಾದ್ರೆ ತುಂಬ ಎಳೆ ಇರುವಂಥ ಸ್ವೀಟ್ ಕಾರ್ನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಜ್ಯೂಸಿ ಆಗಿರೋ, ಸ್ವಲ್ಪ ಬಲ್ತಿರುವಂಥವ ಸ್ವೀಟ್ ಕಾರ್ನ್ ತೊಗೊಳ್ರಿ, ಯಾಕಂದ್ರೆ ಭಾಳ ದಿನ ಬರ್ತಾವವು. ಆಮೇಲೆ ಅದನ್ನು ಮಿಡಲ್ ಭಾಗದಾಗ ಕಟ್ ಮಾಡ್ಕೊಂಡು ಆಮೇಲೆ ಅವನ್ನ ಈ ಥರ ಸುಲ್ಕೋಬೇಕು. ಒಡಿಬಾರ್ದಂಗೆ ನೀಟಾಗಿ ಸುಲ್ಕೊಳ್ರಿ. ನೋಡಿರಿ, ಫಸ್ಟಿಗೆ ಒಂದು ಲೈನ್ ಮಾಡ್ಕೊಂಡ್ರಿ ಅಂದ್ರೆ ಎಷ್ಟು ಈಸಿಯಾಗಿ ಬರ್ತವೆ ಅಂತೇಳಿ. ಉಗುರಿಂದನೇ ಸುಲಿಬೇಕಂತ ಏನಿಲ್ಲ. ನೋಡಿರಿ, ಇಲ್ಲಿ ಯಾವ ಒಂದು ಕಾಳನ್ನು ಒಡೆದಿಲ್ಲ, ಎಷ್ಟು ಚಂದ ಬಿಡಿಸ್ಕೊಂಡು ಇಟ್ಕೊಂಡೇವೆ. ಈಗ ಅವನ್ನ ಬಿಡಿಸ್ಕೊಂಡಿರೋದನ್ನ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋತೀನಿ. ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 3 ಇಂದ 4 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನು ಸಕ್ಕರೆ ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಇದನ್ನು ಹಾಕ್ಕೊತೀನಿ, ಉಪ್ಪು ಹಾಕ್ಕೊತೀನಿ. ಇವೆರಡೂ ನಮ್ದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡ್ತಾವೆ. ನಾವು ಯಾವುದೇ ಸಪ್ರೇಟಾಗಿ ಪ್ರಿಸರ್ವೇಟಿವ್ ಹಾಕೋದಿಲ್ಲಲ್ಲ, ಅದಕ್ಕೆ ಇವೆ ಪ್ರಿಸರ್ವೇಟಿವ್ ಆಗಿ ವರ್ಕ್ ಮಾಡ್ತಾವೆ. ಮತ್ತು ಸಕ್ಕರೆ ಹಾಕೋದ್ರಿಂದ ಇದು ಸ್ವೀಟ್ ಕಾರ್ನ್ನ ಇನ್ನೂ ಸ್ವಲ್ಪ ಸ್ವೀಟಾಗಿ ಇರುತ್ತೆ ಮತ್ತು ಭಾಳ ದಿನದವರೆಗೂ ಸ್ವೀಟಾಗಿ ಅದರ ಕಲರ್ ಚೇಂಜ್ ಆಗಬಾರ್ದು ಅನ್ನೋ ಥರ ನೋಡ್ಕೊಳ್ಳುತ್ತೆ. ಈಗ ಸಪ್ರೇಟ್ ಮಾಡ್ಕೊಂಡಿರುವಂಥ ಸ್ವೀಟ್ ಕಾರ್ನ ಅದಕ್ಕೆ ಹಾಕೋಬೇಕು. ನೀವು ಸ್ಟಾರ್ಟಿಂಗ್ ಹಾಕ್ಕೊಂಡಾಗ ಸ್ವೀಟ್ ಕಾರ್ನ್ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಂಡಿರ್ತವೆ. ಸ್ವಲ್ಪ ಏನಾದರೂ ಇದ್ರೆ ಮೇಲೆ ತೇಲ್ತಿರ್ತವೆ. ಈಗ ಒಂದು 5 ನಿಮಿಷ ಆದಮೇಲೆ ನಿಮ್ದು ಸ್ವೀಟ್ ಕಾರ್ನ್ ಎಲ್ಲ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ನಿಮ್ದು ಸ್ವೀಟ್ ಕಾರ್ನ್ ಕುದ್ದಿದ್ದಾವೆ ಅಂತೇಳಿ ಅರ್ಥ. ಇವಾಗ ಎಲ್ಲ ತೇಲಾಕ್ತಿದ್ವಲ್ಲ, ಅವನ್ನ ಇವಾಗ ಒಂದು ಸ್ಟೇನರ್ಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊತೀನಿ, ಸ್ವಲ್ಪ ಬಿಸಿ ಆರುತನ. ಆಮೇಲೆ ಇವಾಗ ಒಂದು ಬುಟ್ಟಿ ತೊಗೊಂಡು ಅದಕ್ಕೆ ಸ್ವಲ್ಪ ಐಸ್ ವಾಟರು, ಸ್ವಲ್ಪ ನೀರು ಹಾಕ್ಕೊತೀನಿ. ನೀವು ಬೇಕು ಅಂತಂದರೆ ತಣ್ಣೀರು ಹಾಕೋಬೇಕು, ಬಟ್ ಬಿಸಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ತಣ್ಣೀರು ಹಾಕ್ಕೊಂಡ್ರೆ ಅದರದ ಕಲರ್ ಚೇಂಜ್ ಆಗಂಗಿಲ್ಲ. ಈಗ ಅವ ಕುದಿಸಿರುವಂಥ ಸ್ವೀಟ್ ಕಾರ್ನ ಅದಕ್ಕೆ ಹಾಕ್ಕೊಂಡು 1 ರಿಂದ 2 ನಿಮಿಷ ಮ್ಯಾಕ್ಸಿಮಮ್ ಅದನ್ನು ನೆನೆಸಿ ಆಮೇಲೆ ಮತ್ತೆ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಜಿಪ್ಲಾಕ್ ಕವರ್ ತೊಗೊಂಡು ಆ ಮಾಡ್ಕೊಂಡಿರುವಂಥ ಸ್ವೀಟ್ ಕಾರ್ನ ಅದಕ್ಕೆ ಹಾಕಿ ನೀಟಾಗಿ ಅದನ್ನು ಪ್ಯಾಕ್ ಮಾಡಿರಿ. ನಮ್ಮ ಕಡೆ ಜಿಪ್ಲಾಕ್ ಕವರ್ ಇಲ್ಲ ಅಂತಂದ್ರೆ ನೀವು ಬಾಕ್ಸ್ನಾಗೂ ಹಾಕಿ ಇಡ್ಬೋದು. ಸ್ಮಾಲ್ ಪೌಚಸ್ನಾಗ ಇಲ್ಲ ದೊಡ್ಡ ಪೌಚಸ್ ಯಾವ ಥರ ಬೇಕಲ್ಲ, ಸೊ ಇದನ್ನು ನೋಡಿಕೊಂಡು ನೀವು ಹಾಕೋಬೋದು. ಆ ಥರ ಜಿಪ್ಲಾಕ್ ಕವರ್ ಇಲ್ಲ ಅಂತಂದರೆ ಏರ್ ಟೈಟ್ ಕಂಟೈನರ್, ಸ್ವಲ್ಪನೂ ಏರ್ ಹೋಗದೆ ಇರೋ ಥರ ನೋಡಿಕೊಂಡು ಫ್ರೀಝರ್ನಾಗ ಇಟ್ಕೋಬೋದು. ಆಮೇಲೆ ನಮಗೆ ಬೇಕು ಅಂತಂದಾಗ ಸ್ವಲ್ಪ ತಗೊಂಡು ಅದು 1-2 ನಿಮಿಷ ನೀರಿನಾಗ ನೆನೆಸ್ಕೊಂಡು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತಾವೆ. ಈ ಥರ ಸೀಸನ್ ಇದ್ದಾಗ ಮಾಡ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ 6 ತಿಂಗಳಿಂದ 1 ವರ್ಷದವರೆಗೂ ಯೂಸ್ ಮಾಡ್ಕೋಬೋದು. ಹೆಲ್ದಿ ಆಗಿರ್ತೈತಿ. ಮತ್ತು ಪಲಾವ್ಗೆ, ಮೋಮೋಸ್ಗೆ ಏನಾದರೂ ಎಲ್ಲ ರೆಸಿಪೀಸ್ಗೂ ಸ್ವೀಟ್ ಕಾರ್ನ್ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಹಂಗನ ತಿಂದ್ರೂ ತುಂಬ ಟೇಸ್ಟಿಯಾಗಿರ್ತವೆ. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಮತ್ತು ಈ ರೆಸಿಪಿ ಅಥವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ.